ಸಮಾರಂಭದಲ್ಲಿ ಬೈಕ್ ಇಟ್ಕೊಳ್ಳಿ ಸರ್. ಹಂಗೆ ಮಾತಾಡಿ ಸರ್. ಹಂಗೆ ಮಾತಾಡಿ. ಮೈಲ್ ಸರ್ ಜೋರ ಮಾತಾಡಿ, ಜೋರಾಗಿ ಮಾತಾಡಿ. ನನ್ನ ಹೆಸರು ಮಹೇಶ್ ಅಂತೇಳಿ, ನಮ್ಮ ಅಭಿವೃದ್ಧಿ ಅಧಿಕಾರಿಯಾಗಿದ್ದು ನಿಷ್ಠಾವಂತ ದಕ್ಷ ಅಧಿಕಾರಿಯಾಗಿದ್ದ ಒಂದು ಪ್ರತಿನಿಧಿಗಳಿಗೆ ತುಂಬಾ ಅಚ್ಚುಮೆಚ್ಚಿನ ಅಭಿವೃದ್ಧಿ ಆಗಿದ್ದು. ಈ ಬ್ರಾಂಚ್ ನಲ್ಲಿ ಎಲ್ಲಾ ಏನು ವರ್ಕ್ ಇರ್ತದೆ ಅದನ್ನ ತುಂಬಾ ಆಳವಾಗಿ ತಿಳ್ಕೊಂಡು ಪ್ರತಿಯೊಬ್ರು ಏನೇ ಡೌಟ್ ಬಂದ್ರು ಬೇರೆ ಅಧಿಕಾರಿಗಳು ತಮ್ಮ ಒಂದು ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಬಂದು ಇವ್ರ ಹತ್ರ ಸಲಹೆ ತಗೋದಾಗ. ಬಿಕಾಸ್ ಯಾಕೆ ಅಂತಂದ್ರೆ ಅವ್ರು 35 ವರ್ಷಗಳ ಅನುಭವ ಅವ್ರಿಗೆ ಅಷ್ಟೊಂದು ಇದ್ರಿಂದ ಅವರು ತುಂಬಾ ಒಳ್ಳೆ ಅಧಿಕಾರಿಯಾಗಿ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನ ಇಷ್ಟು ವರ್ಷ ಕಳೆದಿದ್ರೆ ನಮ್ಗೊಂದು ದುಃಖನೂ ಆಗುತ್ತೆ. ಯಾಕೆಂದ್ರೆ ಅಂತ ಅಧಿಕಾರಿಗಳು ಕಳಿಸ್ಕೊಡ್ಬೇಕಾಗ್ತದೆ. ಆದ್ರೆ ಅವರು 35 ವರ್ಷ ಸರ್ವಿಸ್ ಮಾಡಿರೋದ್ರಿಂದ ವೃತ್ತಿ ಜೀವನ ತುಂಬಾ ಉಜ್ವಲವಾಗಿರ್ಲಿ. ಅವ್ರು ಯಾವತ್ತೂ ಅವರ ಕುಟುಂಬಕ್ಕೆ ಆ ದೇವರು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ. ಗಾಡ್ ಬ್ಲೆಸ್ ಯು. ನಮಸ್ತೆ, ನನ್ನ ಹೆಸರು ವೀಣಾ ಅಂತ. ನಾನು ಲೋಗೋ ಸರ್ ಅಂಡರ್ 25 ವರ್ಷದಿಂದ ಮಾಡಿದ್ದೀನಿ. ಅವರು ಆಫೀಸರ್ ಅನ್ನೋದಕ್ಕಿಂತ ನನ್ನ ತಮ್ಮನ ಥರನೇ ಇತ್ತು. ಎಲ್ಲ ಜೊತೆ ಫ್ರೆಂಡ್ಲಿಯಾಗಿ ಮಾಡ್ತಾರೆ. ಆಫೀಸಲ್ಲಿ ಡೇರ್ ಅವರು ಎಲ್ಲಾ ಥರ ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾರೆ. ಫ್ಯಾಮಿಲಿ ತರ ಇದ್ವಿ. ಆಫೀಸ್ ಅನ್ನೋಕ್ಕಿಂತ ನಾವೆಲ್ಲ ಫ್ಯಾಮಿಲಿ ತರ ಇದ್ವಿ. ಅವ್ರ ರಿಯಾರ್ಡ್ ಮಾಡೋದು ಎಲ್ಲಾದ್ರೂ ತುಂಬಾ ಬೇಜಾರಾಗಿದೆ. ನನ್ನ ಹೆಸರು ವಸುಮತಿ ಅಂತ. ನಾನು 15 ವರ್ಷದಿಂದ ಅವ್ರ ಅಂಡರ್ ಸುರೇಶ್ ಒಬ್ಬ ಅಂಡರಲ್ಲೇ ಕೆಲಸ ಮಾಡ್ತಾ ಇರೋದು. ಅಂದ್ರೆ ಒಬ್ಬ ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ನಿಜವಾಗ್ಲೂ ಅವರು ನಾನು 2007ರಲ್ಲಿ ಜಾಯಿನ್ ಆಗೋಕೆ ಬಂದಾಗ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟರು. ಅದೇ ಒಂದು ಮೆಮೊರಿ. ಅವತ್ತಿಂದ ಇವತ್ತಿನವರೆಗೂ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು. ಅದು ತುಂಬಾ ನಮಗೆ ಎನ್ನೆಲ್ಬಾಗಿ ನಿಂತ್ಕೊಂಡು ನಮಗೆ ಸಹಾಯ ಸ್ಥಾನ ತುಂಬಿಸ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಆ ವ್ಯಕ್ತಿ ನಿವೃತ್ತಿ ಜೀವನನ ಆರಿಸ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳಿ. ಬ್ರಾಂಚ್ 5 ಅಲ್ಲಿ LS ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ನಾವು ಡೆವಲಪ್ಮೆಂಟ್ ಆಫೀಸರ್ ವಿದೇಶ್ ಫಾರ್ ಅಂಡರಲ್ಲಿ 18 ವರ್ಷದಿಂದ ವರ್ಕ್ ಮಾಡ್ತಾ ಇದ್ವಿ. ಮತ್ತೆ ಫ್ರೆಂಡ್ಸ್ಗಳು ವೀಣಾ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಎಲ್ಲ ಮಾಡ್ತಾ ಇದ್ವಿ. ಅವರು ಬೀಳ್ಕೊಡುಗೆ ಟೀಮ್ ಅಲ್ಲಿ ಹೊಂದಾಣಿಕೆಯಿಂದ 18 ವರ್ಷದಿಂದ ಇಷ್ಟು ಜನ 18-19 ವರ್ಷದಿಂದ ಮೇಡಮ್, ಇನ್ನು ಸ್ವೀಟ್ ಮೆಮೊರೀಸ್ ಯಾವ್ದಿದೆಯಾ? ಸ್ವೀಟ್ ಮೆಮೊರೀಸ್, ನೆನಪಂತೆ ಉಳಿಯುವಂಥ ಕ್ಷಣಗಳು, ಯಾವ್ದಾದ್ರು ಇನ್ಸಿಡೆಂಟ್ ಯಾವ್ದಾದ್ರು? ಎನಿವನ್? ನಮ್ಗೆ ಏಜೆಂಟ್ ಬಂದಾಗ ನಮ್ಮ ಏಜೆಂಟ್ ಆಗುವಾಗ ಅವರು ನಮ್ಗೆ ಗೊತ್ತೇ ಇರಲಿಲ್ಲ. ಅವಾಗ ಅವರು ಅನ್ಎಕ್ಸ್ಪೆಕ್ಟ್ ಆಗಿ ಬಂದು ನಮ್ಗೆ ಒಂದು ಇದಕ್ಕೆ ಕೊಟ್ಟಾಗ ಅದು ನನಗೆ ಆ ವರ್ಷದಲ್ಲಿ ತುಂಬಾ ಚೆನ್ನಾಗಿ ನೋಡಿ ನನಗೆ ಆ ಟೈಮಲ್ಲಿ ಜಾಸ್ತಿ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈಗಿನ ವಿದೇಶ್ ಬಸ್ ಅವರು 25 ವರ್ಷ ನನ್ನ ಹೆಸರು ಹೇಮೋ ಪ್ರಕಾಶ್ ಅಂತ, ಪ್ರಕಾಶ್ ಆಳ್ವಾಡಿ. ನಾನು LS ಏಜೆಂಟ್ ಆಗಿ ಅವ್ರ ಅಂಡರ್ ಮಾಡ್ತಾ ಇದ್ದಾರೆ. ಅವರು ನಮಗೆ ಅಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅದನ್ನ ಆಸ್ ಅ ಫ್ರೆಂಡ್ ಎಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಗೆ LIC ಬಗ್ಗೆ ಗೊತ್ತಿರೋದು ಕೂಡ ಅದ್ರ ಬಗ್ಗೆ ಎಲ್ಲ ಫುಲ್ ನಾಲೆಡ್ಜ್ ಕೊಟ್ಟು ನಮ್ಮ ಹತ್ರ ನಾನು ಸ್ಟ್ರಗ್ಲಿಂಗ್ ಟೈಮಲ್ಲಿ ನಮ್ಗೆ LIC ಏಜೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅವ್ರ ಕಡೆಯಿಂದ. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಇನ್ನ ವಿಷಯ ಏನಂದ್ರೆ, ಲೋಬಸ್ ಸರ್ ಎಲ್ಲೇ ಇರಲಿ ಮುಂದಿನ ದಿನಗಳವತ್ತು ಒಳ್ಳೇದಾಗಲಿ, ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳ್ತೇನೆ.